जय नमः पार्वती पते हर हर महादेव। श्रीमद् जगत गुरु सिद्धारूढ़ स्वामी महाराज के, श्रीमद् जगत गुरु गुरुनाथ स्वामी महाराज के, आरूढ़ ज्योति श्री सुपुत्र स्वामी महाराज के, सकल साधु संत महाराज के। जय नमः पार्वती पते हरम तत्सत् परब्रह्मणे नमो नमः। सद्गुरु शंभुलिंगाय नमः। चिदंबरमठाधीशं सिद्धारूढ़यतीश्वरम् शिष्य प्रशिष्य रूपेण बोधकं गुरुमाश्रये निरंजनमलद्वंद्वं तापत्रये निवारकं शांतेकपदं देवं सिद्धारूढ़ मंगलम्। ಪ್ರಾತಸ್ಮರಣೀಯರಾದಂಥ ಪರಮ ಪೂಜ್ಯರಾದಂಥ ಸದ್ಗುರುಗಳ ಶ್ರೀಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾಮ್ರಾಟರು ಸಕಲ ಮತೋದ್ಧಾರಕರಾದಂತಹ ಸದ್ಗುರು ಶ್ರೀ ಸಿದ್ಧಾರೂಢ ತಂಗಳವರ ಗುರುನಾಥರೂಢ ತಂಗಳವರ ಆರೂಢ ಜ್ಯೋತಿ ಶ್ರೀ ಸುಪುತ್ರ ತಂಗಳವರ ದಿವ್ಯ ಚರಣಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯ ಪರ್ಯಂತರವಾಗಿ ಉಪದೇಶಾಮೃತವನ್ನು ನೀಡಿ ನಿರ್ಗಮಿಸಿದಂತಹ ಆತ್ಮಾನಂದ ಮಹಾಸ್ವಾಮೀಜಿಯವರಿಗೂ ಹಾಗೂ ಪರಮ ಪೂಜ್ಯರಾದಂಥ ಶ್ರೀ ದೊರೆಸ್ವಾಮಿ ಭಕ್ತಮಠ ಬೈರಮಟ್ಟಿ ಇವರ ದಿವ್ಯ ಚಾಣಕಮಲಗಳಿಗೂ ಬಸವರಾಜ್ ಅವರಿಗೂ ಇನ್ನೊಬ್ಬ ಸಂಗೀತ ಕಲಾ ಕುಟುಂಬವಾದಂಥ ಬಸವರಾಜ್ ಅವರಿಗೂ ವಂದಿಸುತ್ತಾ ಪುಣ್ಯಾತ್ಮರೇ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯ ಎನ್ನುವಂಥದ್ದನ್ನು ಹೆಚ್ಚಿಸಿಕೊಂಡು ಈ ಜನನ ಮರಣ ರೂಪ ಸಂಸಾರದಿಂದ ದಾಟಬೇಕನ್ನುವಂಥ ಅತಿ ಉತ್ಕಟ ಇಚ್ಛೆಯಿಂದ ರಾಜಿಸಿದಂಥ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಾತ್ಪರ ಜ್ಯೋತಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಲ್ಲಿಯ ಪರ್ಯಂತರವಾಗಿ ಬಹಳ ಮಾರ್ಮಿಕವಾಗಿ ಯಾವುದನ್ನು ಅವಶ್ಯ ಕೇವಲ ಬೇಕಾಗಿದೆಯೋ ಈ ಮಾನವ ಜನ್ಮದಲ್ಲಿ ಅದನ್ನು ಶ್ರೀಮನ್ ಜೀವನ ಶ್ರೀವಿಗಳ ಪದ್ಯ ಎಲ್ಲ ಪೂಜ್ಯರು ಹೇಳುವಂತವರ ಲೋಕಹಿತ ಚಿಂತಕರಾದಂಥ ಲೋಕಮಾನ್ಯರಾದಂಥ ರಾಜಯೋಗಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಂತ ಅವ್ರ ಗ್ರಂಥ ಪಾಠೇಂದ್ರ ಜ್ಞಾನದ ಕಣಿಯರು. ಜ್ಞಾನ ಬೇರೆ ಅಲ್ಲ, ಗ್ರಂಥ ಬೇರೆ ಅಲ್ಲ. ಯಾರಿಗೆ ಮೋಕ್ಷ ಬೇಕು, ಯಾರಿಗೆ ಸುಖ ಬೇಕು, ಯಾರಿಗೆ ಸಂಪತ್ತು ಬೇಕು, ಯಾರಿಗೆ ಆರೋಗ್ಯ ಬೇಕು, ಯಾರಿಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಅವರು ಅವಶ್ಯವಾಗಿ ಇವತ್ತಿನ ದಿವಸ ನೋಡಲೇಬೇಕಾದಂಥ ಗ್ರಂಥ ಯಾವ ಇತ್ತು ಪಾಠೇಂದ್ರ ಅದು ನಿಜಗುಣ ಶಿವಯೋಗಿಗಳ ಕೈಯಲ್ಲೇ ಪದ್ಧತಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಮಹೋಪಕಾರ ಅನ್ನುವಂಥದ್ದನ್ನು ಮಾಡ್ಯಾರ. ಏನು ಈ ಗ್ರಂಥ ಅನ್ನುವಂಥದ್ದನ್ನು ನೀವು ಮನೆ ಇಟ್ಕೊಂಡು ಹೋಗ್ಬೇಕಂತ ಕೂತಿಯಪ್ಪ ಅಂತಂದ್ರೆ ನಿಮಗೆ ನಿತ್ಯ ಸುಖ ಅನ್ನುವಂಥದ್ದು ಪ್ರಾಪ್ತಿ. ಅನಿತ್ಯವಾದಂಥ ಸುಖಗಳು ಬರ್ತಾವ, ನಿತ್ಯವಾದಂಥ ಸುಖನೂ ಬರ್ತವೆ. ದುಷ್ಟಫಲ ದುಷ್ಟಫಲಾತಿ ಎರಡರ ದುಷ್ಟಫಲಾತಿ ಎದಕ್ಕಂತಾರ ಪ್ರಾಪ್ತಿ ಅಂದ್ರೆ ಉತ್ತಲೇ ಹಣ ಬರುವುದು. ದಬಾ 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 ಸಿದಾವರು ಮೊದಲು ಹೋಗಿ ನೋಡಿ ಎಷ್ಟು ದಬಾ ದಬಾ ಎಷ್ಟು ಕಂಡು ತಂದು ಕಿಸಲ್ಲಿ ಎದುರಾಗ ಹಾಕ್ತಾರೆ ಇವತ್ತು.
ದೊಡ್ಡ ಇಟ್ಟಿರ್ತಾರಲ್ಲ, ಅಂತಿಂತ ದೊಡ್ಡ ಇರ್ತಾರ. ಪ್ರೋತ್ಸಾಹ ಜೊತೆಗೆ ಯಾರು 10,000 ಹಾಕ್ತಾರೆ, ಯಾರು 20,000 ಹಾಕ್ತಾರೆ, ಯಾರು 1 ಲಕ್ಷ ಹಾಕ್ತಾರೆ, ಯಾರು 1 ಕೋಟಿ ಹಾಕ್ತಾರೆ. ಎಲ್ಲಿ ಜನ ತಿಳ್ಕೊಂಡ್ರೆ ಅವರೆಲ್ಲ ಇಡೀ ವರ್ಲ್ಡ್ನಾಗಿದ್ದು ಜನ ಬಂದಲ್ಲಿ ಸಿದ್ಧಾರ್ಥ ಹಾಕೋಣ ಬರ್ತದೆ, ತಾನೇ ಕುಂತಲ್ಲೇ ಬರ್ತದೆ. ಕುಂತಲ್ಲೇ ಬರೋ ವಿಚಾರ ಇದೆ. ನೀವೇನು ಕಾರ್ಯಕ್ರಮಕ್ಕೆ ಬರಬೇಕು, ಮಾತುಗಳು ಬರ್ಬೇಕಂತೇನಿಲ್ಲ. ನಿಮ್ಮ ಮನೆಗೆ ಕುಂತಿ ಎಲ್ಲಕ್ಕೂ ಓದ್ಕೋತ ಕೂತಿರಪ್ಪ ಅಂದ್ರೆ ಬೆಳಕಿನ ಗಾಳಿ ಹಾಕಿ ದಬಾ 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 ದಬ್ಬ ಬೇಕಾದ ರೊಕ್ಕನೂ ಬರ್ತದ, ಮನಸ್ಸಿಗೆ ನೆಮ್ಮದಿನೂ ಬರ್ತದ, ಇದು ಮೈಯಾಗಿನ ರೋಗನೂ ಓಡೋಗ್ತದ, ಸುಖನೂ ಸಿಗ್ತದ, ಮನಸ್ಸಿನ ನೆಮ್ಮದಿ ಇರ್ತದ, ಮನಸ್ಸು ಆನಂದ ಇರ್ತದ ಅಂತ ಶಿಸ್ತಿಯನ್ನು ಹೇಳ್ತೀನಿ. ಲೋಕಹಿತ ಚಿಂತಕರಾದಂಥ, ಲೋಕ ಮಾನ್ಯರಾದಂಥ, ರಾಜಯೋಗಿಗಳಾದಂಥ ಶ್ರೀಮಂತ ಜೀವನಶೀಲಗಳು ಸಾಮಾನ್ಯ ಗ್ರಂಥ ಅಲ್ಲದು. ಆ ಗ್ರಂಥಿಗೆ ಏನ್ ಹೆಸರಿಟ್ಟಪ್ಪ ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಆಗ್ತದೆ. ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಯಾವುದರ ಇಂಚುವಪ್ಪ ಅಂತೇಳಿ ಅಂದ್ರೆ ಅದು ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿಯಲ್ಲಿ ಶ್ರೀಮಂತ ಜೀವನಶೀಲಗಳು ಏನು ಬರೋದಪ್ಪ ಅಂತೇಳಿ ಅಂದ್ರೆ 5 ಸ್ಥಳಗಳನ್ನು ಬರೋದ. ಆ ಗ್ರಂಥ, ಈ ಗ್ರಂಥ, ಆ ಪದ್ಯ, ಈ ಪದ್ಯ ಓದುವುದಕ್ಕಿಂತ ಇದು ಪದ್ಯದಲ್ಲಿ ವಿಷಯ ಅಂತ ನಮ್ಮ ಅಪ್ಪವ್ರನ್ನು ಹೇಳ್ತಿದ್ರು. ನಮ್ಮ ಅಪ್ಪವ್ರು ಹೇಳಿದ್ರು, ಒಂದು ಬೇರೆ ಗ್ರಂಥ ಓದಲಿಕ್ಕಿದೆ, ಅನ್ಯಾಕ್ ಓದ್ತಪ್ಪ, ಇದ್ರಾಗ ಏನು ಕೊರತೆ ಅಂತ ಹೇಳಂದ್ರು. ನಿಜವೊಂದು ಗ್ರಂಥನಾಗ ಏನು ಕೊರತೆ ಅನ್ನೋದು ಯಾಕೆ ಕೊರತೆ ಇಲ್ಲ ಅಂತ ಹೇಳಿದ್ರು. ಅವ್ರು ಉದಾಹರಣೆ ಕೊಟ್ಟು ಹೇಳಿದ್ರು, ಶ್ರುತಿಯನ್ನೇ ಸ್ಮರಿಸಿ ಬೇರೆ ಅತಿಶಯದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕಗಳು ಸೇವೆ ಎನಿಸಲು ಶ್ರುತಿಯೇ ಪ್ರಮಾಣ ಕೇಳಿಗೆ ಅಂತ ಬರೆದಿನ ಸೇವೆಗಳು. ನಿಜಗುಣ ಸೇವೆಗಳು ಬರೆದ ಗ್ರಂಥ ಅಂದ್ರೆ ಏನು ತಿಳ್ಕೊಂಡ್ರಿ ಅಪ್ಪ ಅಂತ ಹೇಳಿದ್ರೆ ಸಕಲ ವೇದಾಂತದ ಸಾಧನೆ ಅದರಲ್ಲಿರುವಂತವಾಗ ವಾಕ್ಯಗಳಲ್ಲಿ ಅಲ್ಲಿ ಬರೋದಾಗ ಗ್ರಂಥ 1180 ಉಪನಿಷತ್ತರ. ಅದರಾಗ ಏನಪ್ಪಾ ಅಂತ ಹೇಳಿದ್ರೆ 125 ಜ್ಞಾನಪರವಾದಂತ ಉಪನಿಷತ್ತುಗಳ ಉಳ್ಕಾದ್ದು ಕರ್ಮಪರ ಅದಾವ. ಉಳ್ಕಾದ್ದು ಏನಪ್ಪಾ ಅಂತ ಹೇಳಿದ್ರೆ ಉಪಾಸನ ಪದ ಅದಾವ. ಆಮೇಲೆ ಭಗವದ್ಗೀತಾ ಅದ, ಸ್ಮೃತಿ ಗ್ರಂಥ, ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಪಂಚದಶಿ ಅದ, ಆಮೇಲೆ ಯಾಕರವರು ಬ್ರಹ್ಮಸೂತ್ರ ಅದ. ಇವೆಲ್ಲ ಗ್ರಂಥಗಳ ಸಾಧನೆ ಏನಪ್ಪಾ ಅಂದ್ರ ಕೈವಲ್ಯ ಪದ್ಧತಿ ಅದ ಅಂತ ಹೇಳಿ ಎಲ್ಲ ಸಾಧನೆ. ಅದಕ್ಕೆ ಹೇಳ್ತಾರೆ ಮುಂದಿನ ಶ್ರುತಿಯನ್ನೇ ಸ್ಮರಿಸಿ. ತಂದೆ ಯಾರು ಸಲಹೆ ಮಾಡ್ತಾರೆ, ಮಕ್ಕಳು ಸಲಹೆ ಮಾಡ್ತಾರಲ್ಲ, ಹಾಗೆ ಇವರು ನಮ್ಮ ತಂದೆಯವರು ನಿಜವರು ಎಲ್ಲರಿಗೆ ಇಡೀ ಲೋಕದಲ್ಲಿರುವಂತ ಜನರಿಗೆ. ಅದರಾಗ ಕರ್ನಾಟಕಕ್ಕೆ ಅವಶ್ಯವಾಗಿರ್ಬೇಕಾದಂತ ಗ್ರಂಥ ಯಾವುದು ಕನ್ನಡದಾಗ ಅಂತ ಹೇಳಿದ್ರೆ ಶ್ರೀಮಂತ ಜೀವನ ಸೇವೆಯಾಗಿರಂತ. ಸಂಸ್ಕೃತ ಕಲಿ ನಿಮಗೇನಾತನ ನಮಗರೆ ಏನ ಲಂಗ ರೊಟ್ಟಿ ಲಂಗ ಸೇರಿಸಿ ಏನೇನೋ ಸೂತ್ರ ಅದಾವ, ಬಾಕಟ್ ಮಾಡೋರಿಗೆ ತಲೆ ಬೆಳಗಾಗಿ ಹೋಗ್ತದಲ್ಲ. ಸರಳವಾಗಿ ಕನ್ನಡದಲ್ಲಿ ಅದು ಹಲಗೆ ಮಾಡ ಸಹಿತ ಅಲ್ಲ, ಸರಳ ಕನ್ನಡ. ಆದ್ದರಿಂದ ಏನ್ ಹೇಳ್ತಾರಪ್ಪ ಅಂದ್ರೆ ಶ್ರುತಿಯನ್ನೇ ಸ್ಮರಿಸಿ ಅಂತಂದ್ರೆ. ಶ್ರುತಿ ಅಂದ್ರೆ ಉಪನಿಷತ್ತುಗಳು. ಉಪನಿಷತ್ ಅಂದ್ರೆ ಏನು ಎಲ್ಲಿ ಕೊಂಡಪ್ಪ ಅಂತೇಳಿ ಅಂದ್ರೆ ಅಪೌರುಷವಾಣಿಗಳು. ಪುರುಷವಾಣಿ ಅಲ್ಲ, ಪುರುಷರು ಮಾತಾಡಿದ್ದಲ್ಲ ಅದು. ಅದು ಪರಮಾತ್ಮನಿಂದ ಬಂದಂತ ವಾಣಿ, ಅಶರೀರ ವಾಣಿ ಅಂತಾರೆ. ಉಪನಿಷತ್ ಅಂದ್ರೆ ಯಾರು ಕವಿಗಳನ್ನು ಮರರ ಕಠೋಪನಿಷತ್ತ ಎಲ್ಲಿ ಬರ್ತದೋ ಯಮನಿಂದ ಬರುವಂತದ್ದಾಯ್ತು.